ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ನನ್ನ ಬೆಂಗಳೂರು ಟ್ರಿಪ್ ಮುಗಿಸಿ ನಾನು ವಾಪಸ್ ನಮ್ಮ ಮನೆ ಕಡೆ ಹೊರಟೆ. ನಮ್ಮ ಮನೆಯಿಂದ ನೆಕ್ಸ್ಟ್ ನಾನು ಹೊನ್ನಾವರ ಕೂಡ ಹೋಗಬೇಕು. ಹೊನ್ನಾವರ ಅಂದರೆ ಉಡುಪಿ ಪ್ಲ್ಯಾನ್ ಇತ್ತು, ಕಡೆಗೆ ಅದು ಹೊನ್ನಾವರಕ್ಕಾಯಿತು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಗನೆ ಹೊರಟೆ. ಏನು ವಾಪಸ್ ಹೋಗ್ತಾ ಇರೋದು ಶಾರ್ಟ್ ವಿಡಿಯೋಸಲ್ಲಿ ಹಾಕಿದ್ಯಾ ಹಾಗೆ ಹೀಗೆ ಅಂತ ಹೇಳಿ ಅಂದ್ಕೊಬೇಡಿ. ಆ್ಯಕ್ಚುಲಿ ಎಲ್ಲ ವಾಪಸ್ ಬರೋ ಜರ್ನಿ ಹೋಗೋ ಜರ್ನಿನ ಹಾಕಿದ್ರೆ ಚೆನ್ನಾಗಿರಲ್ಲ. ಆದರೆ ಈಗ ವಾಪಸ್ ಬರ್ತಾ ಇರೋದು ಆ್ಯಕ್ಚುಲಿ ಸ್ಪೆಷಲ್ ನನಗೆ. ಯಾಕಂದರೆ ನಾನು KSRTCಲಿ ಫ್ರೀ ಬಸ್ನ ಸ್ವಲ್ಪ ಉಪಯೋಗ ಮಾಡಿದೆ. ಅಂದರೆ ನಾನು ಬೆಂಗಳೂರಿಂದ ಶಿರಸಿ ಡೈರೆಕ್ಟ್ ಬಸ್ ಹತ್ತಿ ಬಂದೆ. ಇಡೀ ದಿನ ಬೇಕಾಯಿತು, ತುಂಬ ಟಯರ್ಡ್ ಕೂಡ ಆಯಿತು. ಬಟ್ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸೇ. ಎಕ್ಸ್ಪೀರಿಯನ್ಸ್ ವಾಯ್ಸ್ ತುಂಬಾ ಚೆನ್ನಾಗಿತ್ತು. ಎಲ್ಲ ರೀತಿ ಜನಜೀವನ ಆ್ಯಂಡ್ ಸಮಥಿಂಗ್ ಆಲ್ ದ್ಯಾಟ್ ನೋಡ್ಲಿಕ್ಕೆ ಸಿಕ್ತು. ಅಂದರೆ ಎಲ್ಲ ರೀತಿ ಎಕ್ಸ್ಪೀರಿಯೆನ್ಸು ಒಂದು ಬಸ್ಸು KSRTC ಬಸ್ಸಲ್ಲಿ ಬಂದರೆ ಆಗುತ್ತೆ ಅಂತ ಹೇಳಿ ಗೊತ್ತಾಯಿತು ನನಗೆ. ಸೊ ಬೆಳಗ್ಗೆನೇ ಎದ್ದು ಬೆಳಗ್ಗೆ 5:30ಗೆ ಎದ್ದಿದ್ದೀನಿ ನಾನು. 5 ಗಂಟೆಗೆ ಎದ್ದು ರೆಡಿಯಾಗಿ 7 ಗಂಟೆಗೆ ಬೆಂಗಳೂರು ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ತಿದ್ದೆ. 7 ಗಂಟೆಗೆ ಹತ್ತಿದ್ರೆ 7:30 8 ಗಂಟೆನೋ 8:30ಗೇನೋ ಬೆಂಗಳೂರು ಬಿಟ್ಟಿತ್ತದು ಬಸ್ಸು, KSRTC ಬಸ್ಸು. ಸೊ ಅಷ್ಟೇ. ಸ್ಪೆಷಾಲಿಟಿ ಏನು ಅಂದರೆ ನಾನು ಫ್ರೀ ಬಸ್ ಇದೆ ಅಲ್ಲ, ಸ್ವಲ್ಪ ಟ್ರೈ ಔಟ್ ಅಲ್ಲ, ಏನಾಗುತ್ತೆ ನೋಡೋಣ ಅಂತ ಹೇಳಿ ಹತ್ತಿದ್ದು. ಮತ್ತು ನಾವು ಗಟ್ಟಿಗಿದ್ದೀವಿ ಅಂದರೆ KSRTCಲಿ ಹೋಗೋದಕ್ಕೇನು ಪ್ರಾಬ್ಲಮ್ ಇರಬಾರ್ದು ನಮಗೆ. ಆ್ಯಕ್ಚುಲಿ ಫ್ರೀ ಬಸ್ಸು ಬಿಟ್ಟಾಗಿ ಅದು ಈಗ ಮಾಡಿರೋದು. ಬಟ್ ಮುಂಚೆ ಆದರೂ KSRTCಲಿ ಓಡಾಡ್ತಿದ್ರು ಜನರು. ಈಗ ಅದ್ರ ಮೇಲೆ ಓಡಾಡೋದು ಅಂದರೆ ಮರ್ಯಾದೆ ಇಲ್ಲ ಅಂದ್ಕೊಳ್ತಾರೆ. ಬಟ್ ಹಾಗೇನಿಲ್ಲ, ನಾವೆಲ್ಲ KSRTCಲಿ ಓಡಾಡಿದವ್ರೆ. ಅದರಲ್ಲಿ ಸಿಗೋ ಅಷ್ಟು ಎಂಟರ್ಟೈನ್ಮೆಂಟು, ಅದರಲ್ಲಿ ಸಿಗೋ ಅಷ್ಟು ಮಜಾ ಮತ್ತು ಯಾವುದ್ರಲ್ಲೂ ಸಿಗೋದಿಲ್ಲ. ನನ್ಗೆ ಅನಿಸ್ದಂಗೆ ನಾನು ಹೋಗ್ಬೇಕಾದ್ರೆ ಸ್ಲೀಪರ್ ಕೋಚಲ್ಲೇ ಹೋಗಿದ್ದೆ. ನಿದ್ದೆನೇ ಬಂದಿರಲಾಗಿತ್ತು. ಬಟ್ KSRTCಲಿ ಅಷ್ಟು ಜನರ ಮಧ್ಯೆ ತುಂಬಾ ಒಳ್ಳೆ ನಿದ್ದೆ ಬಿದ್ದಿತ್ತು ನನಗೆ. ಹೋಗ್ತಾ ಹೋಗ್ತಾ ಟಯರ್ಡ್ ಆಗೇ ಆಗುತ್ತೆ ಅಫ್ಕೋರ್ಸ್. ರಸ್ತೆ ತುಂಬ ಲಾಂಗ್ ರೂಟ್ ಬೀಳುತ್ತಲ್ಲ. ಬೆಳಗ್ಗೆ 7 ಗಂಟೆಗೆ ಹತ್ತಿದ್ದು ನಾನು ಸಂಜೆ 6:30ಗೆ ನಮ್ಮೂರಲ್ಲಿದ್ದೀನಿ. ಅಂದರೆ ನನಗೆ ಎಷ್ಟು ಹೊತ್ತು ಹಿಡ್ದಿರಬೇಕು ನೀವೇ ಲೆಕ್ಕ ಮಾಡಲಿಕ್ಕೆ ಅಡ್ಡಿಲ್ಲ. ಎಕ್ಸಾಕ್ಟ್ ಟೈಮ್ ಹೇಳಿದ್ದೀನಿ ನಾನು. ಮಧ್ಯದಲ್ಲಿ ಬೆಂಗಳೂರಿಂದ ಹೊರಡಬೇಕಾದ್ರೆ ಮಧ್ಯದಲ್ಲಿ ತುಮಕೂರು ಕೂಡ ನೋಡಿದೆ. ನಾನು ತುಮಕೂರಲ್ಲಿದ್ದೆ, ತುಂಬ ದಿನ ಇದ್ದವಳು ನಾನು, ತುಮಕೂರು ಓಡಾಡಿದವಳು. ಸೊ ಆವಾಗ ನನ್ನ ಹತ್ರ ಫೋನ್ ಆಗಲಿ ಆ್ಯಂಡ್ ವ್ಲಾಗ್ ಮಾಡೋ ಅಷ್ಟೆಲ್ಲ ಇದಿರಲಿಲ್ಲ, ಟೈಮೂ ಇರಲಿಲ್ಲ. ಫೋನ್ ಇತ್ತು ನನ್ನ ಹತ್ರ, ಟಚ್ ಸ್ಕ್ರೀನೇ ಇತ್ತು ಆ್ಯಕ್ಚುಲಿ. ಬಟ್ ನಾನು ವ್ಲಾಗಲ್ಲಿ ಇಂಟ್ರೆಸ್ಟ್ ಇಲ್ಲ ಆಗಿತ್ತು ನನಗೆ. ನಾನು ಕೆಲ್ಸಕ್ಕೆ ಹೋಗೋದು ಬರೋದು ಮಾಡ್ತಾಯಿದ್ದೆ, ಅದಕ್ಕೋಸ್ಕರ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಆಗಿತ್ತು. ಬಟ್ ಈಗ ನಾನು ಖಾಲಿ ಇರೋದಕ್ಕೆ ನಾನು ಅದಕ್ಕೆ ಆಲ್ಮೋಸ್ಟ್ ವ್ಲಾಗ್ ಮಾಡ್ತೀನಿ. ಇದು ಇನ್ನೂ ಬೈಕಲ್ಲಿ ಹೋಗ್ತಿರೋದೇ ಕಾಣುತ್ತೆ. ಬಟ್ ಬಸ್ಸಿಗೆ ನಾನು ಹತ್ತಾಗಿದೆ. ಇಲ್ಲಿ ಸ್ವಲ್ಪ ವೀಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಹಿಂದೆ ಮುಂದೆ ಹಾಕಿದ್ದೀನಿ ಕ್ಲಿಪ್ಸ್ಗಳನ್ನು. ನಂಗೆ ಅಷ್ಟು ಪೇಷನ್ಸ್ ಕೂಡ ಇಲ್ಲ ಈಗ ಎಡಿಟ್ ಮಾಡ್ಬೇಕಾರೆ. ಯಾಕಂದರೆ ನನಗೆ ಬೋರ್ ಅನಿಸುತ್ತೆ, ಏನಪ್ಪ ರಸ್ತೆ ಮೇಲೆ ಹೋಗೋದು ಕೂಡ ವ್ಲಾಗ್ ಹಾಕಬೇಕಂತ. ಬಟ್ ಆ್ಯಕ್ಚುಲಿ ಸ್ವಲ್ಪ ವಿಚಾರಗಳನ್ನು ಶೇರ್ ಮಾಡಲೇಬೇಕಲ್ಲ, ಅದಕ್ಕೋಸ್ಕರ ಶೇರ್ ಮಾಡ್ತಾ ಇರೋದು. ಇದು ಆ್ಯಕ್ಚುಲಿ ಮೆಮೊರೇಬಲ್. ನನಗೆ ತುಂಬಾ ಇಷ್ಟ ನಂಗೆ ಹಿಂಗೆ ಮೆಮೊರಿನ ಕ್ರಿಯೇಟ್ ಮಾಡೋದು. ಸೊ ನಂಗೆ ಮೆಮೊರೇಬಲ್ಲೇ ನನ್ನ ಮೊಬೈಲು, ನನ್ನ ವೀಡಿಯೋ, ನನ್ನ ಮೆಮೊರಿ, ನನ್ನ ಇಷ್ಟ. ಸೊ ಅದಕ್ಕೋಸ್ಕರ ವೀಡಿಯೋ ಹಾಕಿರೋದು. ನನ್ನ ಜೊತೆ ಬೆಂಗಳೂರಿಂದ ಶಿರಸಿಗೆ ಇನ್ನೂ 2 ಜನ ಹತ್ತಿದ್ರು. ಅಂದರೆ ಒಂದು ಅಮ್ಮ ಮಗಳು ಕೂಡ ಹತ್ತಿದ್ರು ಆ್ಯಂಡ್ ಒಬ್ಬ ತಾತ ಕೂಡ ಉಮ್ಮಚ್ಗಿಲಿ ಇಳಿಬೇಕು ಅಂತ ಹೇಳಿ ಹತ್ತಿದ್ರು. ಮತ್ತೊಬ್ಬರು ತುಂಬ ಹತ್ತಿರ ನಮ್ಮ ಊರಿಗೆ ಮರಾಠಿ ಕೊಪ್ಪ ಇದೆ ನಮ್ಮ ಊರಲ್ಲಿ ಏರಿಯಾ, ಆ ಏರಿಯಾದವ್ರು ಹತ್ತಿದ್ರು. ಸೊ ನನ್ನ ಜೊತೆ ಕೊನೆ ತನಕ ಅವರಿಬ್ಬರು ಜರ್ನಿ ಮಾಡಿದ್ರು. ತುಂಬ ಕಡೆ ಅಪ್ಸ್ ಆ್ಯಂಡ್ ಡೌನ್ಸ್ ಕೂಡ ಬಂತು. ಬಟ್ ಸ್ಟಿಲ್ ಶೋ ಶುಡ್ ಬಿ ಗೋ ಆನ್ ಅಲ್ಲ, ಅದಕ್ಕೆ ಹಾಗೆ ಡಿಸೈಡ್ ಮಾಡಿದ್ವಿ. ಸೊ ಫಸ್ಟು ಎಲ್ಲ ಗೊತ್ತಿರೋ ಹಾಗೆ ತುಮಕೂರಿಗೆ ಬರುತ್ತೆ ಬೆಂಗಳೂರಿಂದ. ತುಮಕೂರು ಅಂತ ಹೇಳ್ತಾ ಇದ್ದೀನಿ ನಾನು. ತುಮಕೂರಿಂದ ನೆಕ್ಸ್ಟ್ ಆದರೂ ಊರಿಗೆ ಹೋಗ್ತಾ ಇತ್ತು. ಅಲ್ಲಲ್ಲಿ ನಾನು ಮರ್ತೋದೆ. ಮಧ್ಯ ನನಗೆ ಸುಸ್ತು ಕೂಡ ಆಗಿ ನಿದ್ದೆ ಮಾಡಿದೆ. ಇದು ಡೈರೆಕ್ಟ್ ತಾಳಗುಪ್ಪ ತೋರಿಸ್ತಾ ಇದೆ. ತಾಳಗುಪ್ಪಗೆ ಬಂದುಬಿಟ್ಟದಾಗಿದ್ದು. ಅಲ್ಲಿ ಸ್ಲೋ ಮಾಡಿತ್ತು ಗಾಡಿ, ಅಲ್ಲಿಗೆ ಇದ್ದಿದ್ದು. ತುಂಬಾ ಚೆನ್ನಾಗಿ ನನ್ನ ಜರ್ನಿ ಆಯಿತು. ಶಿವಮೊಗ್ಗದಲ್ಲಿ ಆ್ಯಕ್ಚುಲಿ ತುಂಬಾ ಜಗಳಗಳಾಯಿತು ಜನರಿಗೆ. ನಾನು ಒಂದೇ ಸೀಟ್ ಹಿಡ್ದು ಕೂತಿದ್ದಕ್ಕೆ ನಂಗೆ ಇಳಿಯೋ ಪ್ರಸಂಗ ಬೀಳಲಿಲ್ಲ. ಬಟ್ ಶಿವಮೊಗ್ಗದಲ್ಲಿ ಜನರು ತುಂಬಾ ರಶ್ ಇದ್ದರು. ಬಸ್ ಕಮ್ಮಿ ಇದ್ದಿದ್ದಕ್ಕೆ, ಫ್ರೀ ಸೀಟ್ ಇದ್ದಿದ್ದಕ್ಕೆ ಲೇಡೀಸ್ ಎಲ್ಲ ಫುಲ್ ಜಗಳ ಆಡಿಕೊಂಡು, ಯಾರ್ಯಾರ್ದೋ ಸೀರೆ ಬಿಚ್ಚೋಗಿ, ಯಾರ್ಯಾರ್ದೋ ಡ್ರೆಸ್ ಹರಿದೋಗಿ, ಹುಡುಗರು ಹೆಂಗಸ್ರ ಮಧ್ಯೆ ಜಗಳ ಆಗಿ ತುಂಬಾ ಪ್ರಾಬ್ಲಮ್ಸ್ ಆಯಿತು ಶಿವಮೊಗ್ಗದಲ್ಲಿ. ಬಟ್ ಬಸ್ ಮಾತ್ರ ಶಿರ್ಸಿಗೆ ತಂದು ಮುಟ್ಟಿಸಿದ್ರು ಬೆಂಗಳೂರು ಬಸ್ನವರು. ಏನಾದರೂ ಫಾರ್ ದ ಫಸ್ಟ್ ಟೈಮು ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ನನ್ನ ಪಕ್ಕ ಒಂದು 15-20 ಜನ ಸೀಟ್ ಎದ್ದು ಹೋಗಿ ಮಾಡಿದ್ರು. ಅಂದರೆ ನನ್ನ ಪಕ್ಕದಲ್ಲಿ ಇರೋ ಸೀಟಲ್ಲಿ 15-20 ಜನ ಚೇಂಜ್ ಆದರು. ನಾನು ಮಾತ್ರ ಇಳಿಲಿಲ್ಲ, ಯಾಕಂದರೆ ನನ್ನ ಲಾಂಗ್ ಜರ್ನಿ ಇತ್ತು. ಬಟ್ ಅಲ್ಲಲ್ಲಿ ಹತ್ತದವರು ಅಲ್ಲಲ್ಲಿ ಇಳಿತಿದ್ರು. ಫಾರ್ ಎಕ್ಸಾಂಪಲ್ ಈಗ ಶಿವಮೊಗ್ಗದಲ್ಲಿ ಹತ್ತಿದವರು ಭದ್ರಾವತಿಲಿ ಇಳಿಯೋದು, ಸಾಗರದಲ್ಲಿ ಹತ್ತಿದವರು ತಾಳಗುಪ್ಪದಲ್ಲಿ ಇಳಿಯೋದು, ಹೀಗೆಲ್ಲ ಮಾಡ್ತಾಯಿದ್ರು.
ಸೊ ಅದಕ್ಕೆ ತುಂಬ ಸೀಟ್ ಜನ ಚೇಂಜ್ ಆದರು. ನಾನು ಯಾರ ಹತ್ರನೂ ಮಾತಾಡಿಲ್ಲ, ಯಾರ ಹತ್ರ ಮಾತಾಡೋ ಅಷ್ಟೇನು ಇಂಟ್ರೆಸ್ಟಿಂಗ್ ಜನ ಇರಲಿಲ್ಲ. ಆದರೆ ಒಂದು ಅನ್ಎಕ್ಸ್ಪೆಕ್ಟೆಡ್ ವ್ಯಕ್ತಿ ಕೂಡ ಫಾಲೋ ಮಾಡ್ತಾ ಇದ್ದ ನನ್ನ ಹಿಂದೆ. ನಂಗೆ ಸ್ವಲ್ಪ ಹೆದರಿಕೆ ಆಯಿತು. ಬಟ್ ಅವನು ಕೂಡ ಭದ್ರಾವತಿಲಿ ಇಳ್ಕೊಂಡು ಹೋದಾಗುತ್ತಾ, ಅಂದರೆ ಹಿಂದ್ಗಡೆ ಕೂತ್ಕೊಂಡು ನನ್ನನ್ನು ಫಾಲೋ ಮಾಡ್ತಿದ್ದ ಅಂತಲ್ಲ, ಬಟ್ ಸ್ಟಿಲ್ ಅನುಮಾನಾಸ್ಪದವಾಗಿ ಕಂಡ ಅವ್ನು ನನಗೆ. ಅಷ್ಟು ಜನರ ಮಧ್ಯೆ ಆ ವ್ಯಕ್ತಿ ಒಬ್ಬನೇ ಕಂಡ. ಅದನ್ನು ಹೇಳಬೇಕು ಅನ್ನಿಸ್ತು, ಹೇಳಿದೆ. ಅದಕ್ಕೆಲ್ಲ ಹೆದರಿಕೊಂಡು ಮನೇಲಿ ಇರಬಾರ್ದು. KSRTC ಟ್ರಾವೆಲ್ ಮಸ್ಟ್. ಅದಕ್ಕೋಸ್ಕರ ಅದ್ರ ಮೇಲೆ ಟ್ರಾವೆಲ್ ಮಾಡಲೇಬೇಕು. ಯಾಕಂದರೆ ಎಷ್ಟೇ ಮೇಲೆ ಹತ್ತಿದ್ರೂ ಕೆಳಗಿನ ಮೆಟ್ಲನ್ನು ಮರಿಬಾರ್ದು. ಅದ್ರ ಮೇಲಿಂದನೇ ಹತ್ತಿರ್ತೀವಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಬಾಯ್ ಗೈಸ್.